ಬೈಕ್ ಮೇಲೆ ಇಲ್ಲಾಂದರೆ ಕಾರ್ ಮೇಲೆ ಆಗಲಿ ಸ್ವಲ್ಪ ಹುಷಾರಾಗಿ ಬರ್ಬೇಕು ಗುರು ನೀವು. ಪ್ರಾಬ್ಲಮ್ ಇಸ್ ಬಟ್ ತುಂಬಾ ಇನ್ಕ್ಲೈಂಡ್ ಇದೆ ಗುರು, ತುಂಬಾ ಇನ್ಕ್ಲೈಂಡ್ ಇದೆ. ನೋಡಿದ್ರಲ್ಲ ಇವಾಗ ಏನು ಹಿಂಗೈತೆ ನನ್ನ ಮುಂದೆ. ಅಜ್ಜಿ ಬೆಟ್ಟಕ್ಕೆ ಹಿಂಗೆ ಹೋಗ್ತೀರಾ? ಬಳಗಾಸಿ ಏಕ ಒಂದೇ ಬೆಟ್ಟದ ಗಂಟೆ ಒಂದೇ ರೋಡು. ಅರೆ ಏನು ಮಾಡೋದು, ನಮಗೆ ಕೀಡ ನಮಗೆ ಕೀಡ ಹೋಗೋದಿಲ್ಲಿ ಇಂಥ ಜಾಗಗಳಿಗೆ. ನೋಡಿ ಇಲ್ಲಿಂದ ಬೆಟ್ಟ ಸುರು, ದಿಸ್ ಈಸ್ ದ ಬೆಟ್ಟಮ್. ಆದರೆ ನಮಗೆ ಈ ಆಫ್ ರೋಡಿಂಗ್ ಇಷ್ಟ ಆಗ್ತಾ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಸೊ ಇದು ನಿಮ್ಮ ಫ್ರೆಂಡ್ DJ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾವಿದ್ದೀವಿ ನೈಸ್ ರೋಡ್ ಹತ್ರ. ಇಲ್ಲಿಂದ ಕನಕಪುರ ರಸ್ತೆಗೆ ಹೋಗ್ತಾಯಿದ್ದೀವಿ. ಸೊ ಎಲ್ಲಿ ಏನು ಎತ್ತ ಅಂತ ಹೇಳ್ತೀನಿ ನಿಮಗೆ. ಸೊ ಒಂದು ಕೆಲಸನೂ ಇದೆ ನಂದು, ಒಂದು ಫ್ರೆಂಡ್ ಹತ್ರನೂ ಹೋಗಬೇಕಾಗಿದೆ ಕನಕಪುರ ರಸ್ತೆ ಹತ್ರ. ಸೊ ಫಸ್ಟು ಆ ಕೆಲಸ ಇಲ್ಲಾಂದರೆ ಆಮೇಲೆ ಕೆಲಸ ಮುಗಿಸ್ಕೊಳ್ಳೋಣ. ಆಮೇಲೆ ಒಂದು ಶಾರ್ಟ್ ಡೆಸ್ಟಿನೇಷನ್, ಒಂದು ಲೊಕೇಶನ್ ಇದೆ. ಸೊ ಗೊತ್ತಿಲ್ಲ ಎಷ್ಟು ಜನರಿಗೆ ಈ ಲೊಕೇಶನ್ ಗೊತ್ತಿದೆಯೋ ಇಲ್ಲೋ ಅಂತ. ಸೊ ಇವತ್ತು ಬಂದು ನೋಡೋಣ ಬನ್ನಿ. ಏನು ಗುರು ಇವಾಗ ಟೋಲ್ ರಸ್ತೆ ಅಪ್ ಆ್ಯಂಡ್ ಡೌನ್ ಕೊಡೋಲ್ಲ ಅಂತೆ ಕನಕಪುರಕ್ಕೆ, ಏನೋ ಬರೀ ಒಂದು ಸೈಡ್ ಅಂತೆ. ಇವಾಗ ಯಾವ ಜಾಗಕ್ಕೆ ಹೋಗ್ತಿದ್ದೀವಲ್ಲ ನಾವು, ಈ ಜಾಗ ಒಂದು ಆಲ್ಮೋಸ್ಟು 3-4 ಇಯರ್ಸ್ ಬ್ಯಾಕು ವಾಸ್ ಅ ವೆರಿ ಡಿಫ್ರೆಂಟ್ ಪ್ಲೇಸ್. ಇನ್ನೂ ನೀಟಾಗಿ ಡೆವಲಪ್ ಮಾಡಿ ಮೇಲೆ ಎಲ್ಲ ಒಂದು ಸ್ವಲ್ಪ ದೇವಸ್ಥಾನ ಎಲ್ಲ ನೀಟಾಗಿ ಕಟ್ಟಿರಲಿಲ್ಲ ಅಂದ್ಕೊಳ್ತೀನಿ. ರೋಡು ಒಂದು ಹಾಕ್ಬಿಟ್ಟಿತ್ತು. ನಾನು ಲಾಸ್ಟ್ ಟೈಮ್ ಹೋದಾಗ ಲಾಂಗ್ ಬ್ಯಾಕ್ ಹೋಗಿದ್ದೆ ನಾನು ಇಲ್ಲಿ. ಅಂದರೆ ಇದಕ್ಕಿಂತ ಮುಂಚೆ ನಮ್ಮ ಡಾಮಿನರ್ ಇದ್ದಾಗ ನಾನು ಹೋಗಿದ್ದೆ. ನಮ್ಮ ಟಾರ್ಸನ್ನು ಯಾವತ್ತೂ ಅಲ್ಲಿ ತೊಗೊಂಡು ಹೋಗಿರಲಿಲ್ಲ. ಸೊ ಇಷ್ಟರಲ್ಲಿ ಇದೇ ಫಸ್ಟ್ ಟೈಮ್ ಐ ಥಿಂಕ್ ನಾನು ಅಲ್ಲಿ ಹೋಗ್ತಿರೋದು ಆ ಲೊಕೇಶನ್ಗೆ. ಕನಕಪುರ. ಥ್ಯಾಂಕ್ ಯು. ಯಪ್ಪ, ಬೆಂಗಳೂರಿಗಿಂತ ಜಾಸ್ತಿ ಟ್ರಾಫಿಕ್ ಐತಲ್ಲ ಗುರು ಕನಕಪುರ ರೋಡಲ್ಲಿ. ಸೊ ಇನ್ನೂ ಸ್ಟ್ರೈಟ್ ಹೋದರೆ ಹಾರೋಹಳ್ಳಿ ಬರುತ್ತೆ. ನಾವು ಎಕ್ಸಾಕ್ಟ್ಲಿ ಅಲ್ಲಿ ಹೋಗೋದು ಬೇಕಾಗಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ಒಂದು ಲೆಫ್ಟಲ್ಲಿ ಡಿವಿಯೇಷನ್ ಬರುತ್ತೆ, ವಿಚ್ ಟೇಕ್ಸ್ ಯು ಟು ದಿ ಲೊಕೇಶನ್ ದಟ್ ವಿ ಆರ್ ಗೋಯಿಂಗ್ ಟುಡೇ. ಅದು ಬೆಟ್ಟಹಳ್ಳಿ ಕವಲು ಅಂತಾರೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಶ್ರೀ ಮುತ್ತುರಾಯ ಸ್ವಾಮಿ ಬೆಟ್ಟ ಅಂತಲೂ ಕರೀತಾರೆ. ಸೊ ಈ ಎರಡು ಹೆಸರು ಇದೆ ಅದಕ್ಕೆ. ನಾನು ಲಾಸ್ಟ್ ಟೈಮ್ ಹೋದಾಗ ನಾನು ಹೇಳ್ತಾ ಇದ್ನಲ್ಲ ವ್ಲಾಗಲ್ಲಿ, ಆ ಟೈಮಲ್ಲಿ ಬೇರೆ ಬೆಟ್ಟಹಳ್ಳಿ ಕವಲು ಅಂತ ಮಾತ್ರ ನಂಗೆ ಗೊತ್ತಿತ್ತು ಹೊರತು ಮುತ್ತುರಾಯ ಸ್ವಾಮಿ ಬೆಟ್ಟ ಅಂತ ಗೊತ್ತಿರಲಿಲ್ಲ. ಆಯ್ತೇನು ಸ್ವಲ್ಪ ಮುಂದೆನೇ ಲೆಫ್ಟಲ್ಲಿರುತ್ತೆ. ಸೊ ಆ ಬೆಟ್ಟದ ಮೇಲೆ ನಿಮಗೆ ದೊಡ್ಡದಾಗಿ ಒಂದು ನಮ್ಮ ವೆಂಕಟರಮಣ ಸ್ವಾಮಿ ನಾಮ ಇದೆಲ್ಲ ಅದು ಕಾಣುತ್ತೆ ಬೆಟ್ಟದ ಮೇಲೇ. ತೋರಿಸ್ತೀನಿ ರೀ, ಒಂದು ನಿಮಿಷ, ಸ್ವಲ್ಪ ಮುಂದೆ ಹೋಗೋಣ. ಸೊ ದಾರಿ ಹೋಗೋ ಅಲ್ಲಿ ಕಾಣಿಸ್ತಾ ಇದೆ ಬೆಟ್ಟ, ಅದು ಅಲ್ಲೋಡೆ. ಸೊ ಕ್ಯಾಮ್ರಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಮುಂದೆನೇ ನೀವು ಲೆಫ್ಟ್ ತೊಗೊಬೇಕಾಗಿರೋದು. ಅಲ್ಲೊಂದು ಬೋರ್ಡು ಇದೆ ನೋಡಿ, ಊರಿನ ಹೆಸರು ಅದು ಬೆಟ್ಟಹಳ್ಳಿ ಕವಲು ಅಂತ ನೋಡಿ. ಇಲ್ಲಿಂದಾನೇ ನೀವು ಇಲ್ಲಿಂದ ಬೆಟ್ಟಹಳ್ಳಿ ಕವಲು ಶುರು. ಅದೇ ಬೆಟ್ಟ ನಮಗೆ ಅಲ್ಲಿ ರೋಡಿಂದ ಕಾಣಿತು. ಸೊ ಇಲ್ಲಿ ಟ್ರೆಕ್ಕಿಂಗು ಮಾಡ್ತಾರೆ ಆ ಬೆಟ್ಟಹಳ್ಳಿ ಕವಲಲ್ಲಿ. ಅದು ರೆಸಾರ್ಟ್ ಅನ್ಸುತ್ತೆ ಅದು. ಬ್ರೋ ಇಲ್ಲೊಂದು ಫೋಟೋ ತಗೊಳ್ಳೇಬೇಕು ಬರೋ.
ಒಂದೆರಡು ಫೋಟೋ ತೊಗೊಂಡ್ವಿ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಬೇಕು, ಮೇಲೇ ಕಾಣುತ್ತೆ ನಿಮಗೆ, ವಿಚ್ ಇಸ್ ದಿ ಎಂಟ್ರಿ ಟುವರ್ಡ್ಸ್ ದಟ್ ಬೆಟ್ಟ. ಯಾವುದೋ ಒಂದು ಕ್ವೇರಿ ಮಾಡಿಟ್ಟವ್ರೆ ಪಾಂಡ್ಯಗಳು ಹೊಡೆದಿ ರೋಡ್ಗೋಸ್ಕರ. ದಿಸ್ ಇಸ್ ವೇರ್ ಯು ಗೋ. ಈ ಬೋರ್ಡ್ ಕಾಣುತ್ತೆ ನಿಮಗೆ. 3-4 ವರ್ಷದ ಹಿಂದೆನೂ ಇಲ್ಲಿ ರೋಡ್ ಇರಲಿಲ್ಲ, ಇವತ್ತು ಇಲ್ಲ. ಮೈನರ್ ಕೈಂಡ್ ಆಫ್ ಮಾಡ್ರೇಟ್ ಆಫ್ ರೋಡಿಂಗ್ ಇಲ್ಲಿ ಒಳಗೆ ಬಂದಿದ ತಕ್ಷಣವೇ. ಸೊ ಹಿಂಗೆ ಇತ್ತು ಮುಂಚೆನೂ ರೋಡು, ಇದಕ್ಕೇನು ಸ್ವಲ್ಪ ಅಧ್ವಾನವಾಗಿತ್ತು, ಇವತ್ತು ಸ್ವಲ್ಪ ಓಕೆ ಇದೆ. ತೆಗ್ದೈತಾ ದೇವಸ್ಥಾನ? ಹೌದಾ, ಆಯ್ತಾಯ್ತು. ಪಾಪ ತಾತ ಕೇಳಿಸ್ತಾ ಇಲ್ಲ, ತೆಗ್ದೈತಾ ದೇವಸ್ಥಾನ? ಅಜ್ಜಿ ಬೆಟ್ಟಕ್ಕೆ ಹಿಂಗೆ ಹೋಗ್ತೀರಾ? ಬಳಗಾಸಿ ಏಕ ಒಂದೇ ಬೆಟ್ಟದ ಗಂಟೆ ಒಂದೇ ರೋಡ್. ಹೌದಾ, ಓಕೆ ಆಯ್ತು ಅಜ್ಜಿ. ಸೊ ನೋಡಿ, ಅವರೇ ಹೇಳ್ತವ್ರೆ, ಅಲ್ಲಲ್ಲ ಗುರು ಹಿಂಗೆ ಹೋಗ್ಬೇಕಾಗಿತ್ತು, ನೀನು ಎಲ್ಗೋ ಹೋಗ್ತಿದ್ಯಾ ಅಂತ ಅಂದ್ಬಿಟ್ಟು. ರೋಡ್ ಸ್ವಲ್ಪ ಕನ್ಫ್ಯೂಸಿಂಗ್ ರೋಡ್. ನೋಡಿ, ಇಲ್ಲಿಂದ ಬೆಟ್ಟ ಶುರು. ದಿಸ್ ಈಸ್ ದ ಬೆಟ್ಟಮ್. ಆದರೆ ನಮಗೆ ಈ ಆಫ್ ರೋಡಿಂಗ್ ಇಷ್ಟ ಆಗ್ತಾ ಇಲ್ಲ. ಇದು ಓಕೆ, ಜಾಸ್ತಿ ಇರಬಾರ್ದು. ಇದು ಮಳೆ ಬಂದು ಹೋದ್ಮೇಲೆ ಇಂಚು ಜಾಗಕ್ಕೆ ಹೋಗೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅರೆ ಏನು ಮಾಡೋದು, ನಮಗೆ ಕೀಡ ನಮಗೆ ಕೀಡ ಹೋಗೋದಿಲ್ಲಿ ಇಂಥ ಜಾಗಗಳಿಗೆ. ಚೆನ್ನಾಗೇ ಐತೆ ಆಫ್ ರೋಡ್, ಎಂಥದ್ದು ಏನು ಕಡಿಮೆ ಐತೆ. ಮಿನಿಮಮ್ ಆಫ್ ರೋಡೇ ಇದು, ಅಷ್ಟೊಂದೇನಿಲ್ಲ. ಜೈ ಆಂಜನೇಯ ಸ್ವಾಮಿ. ಇಲ್ಲಿಂದ ಒಂದು ಸಿಮೆಂಟ್ ರೋಡ್ ಮಾಡಿಟ್ಟವ್ರೆ ನೋಡಿ. ಓ, ಸರಿಯಾಗಿ ಇನ್ಕ್ಲೈಂಡ್ ಐತಲ್ಲ ಗುರು. ಸೊ ಯಾರನ್ನ ನೀವು ಇಲ್ಲಿ ಬಿಗಿನರ್ ಬರ್ತಾ ಇದ್ದೀರಂದ್ರೆ ಬೈಕ್ ಮೇಲೆ ಇಲ್ಲಾಂದರೆ ಕಾರ್ ಮೇಲೆ ಆಗಲಿ ಸ್ವಲ್ಪ ಹುಷಾರಾಗಿ ಬರ್ಬೇಕು ಗುರು ನೀವು. ಪ್ರಾಬ್ಲಮ್ ಇಸ್ ರೋಡ್ ಅಂತೂ ಹಾಕಿಟ್ಟಿದ್ದಾರೆ, ಬಟ್ ತುಂಬಾ ಇನ್ಕ್ಲೈಂಡ್ ಇದೆ ಗುರು, ತುಂಬಾ ಇನ್ಕ್ಲೈಂಡ್ ಇದೆ. ನೋಡಿದ್ರಲ್ಲ ಇವಾಗ ಏನು ಹಿಂಗೈತೆ ನನ್ನ ಮುಂದೆ. ಸೊ ಸೆಕೆಂಡ್ ಗೇರಲ್ಲೆಲ್ಲ ಓಡ್ಸೋಕೆ ಹೋಗ್ಬಿಡಿ ಗಾಡಿಗಳನ್ನ. ಇಟ್ಸ್ ಅ ಸ್ಮಾಲ್ ಪೀಸ್ ಆಫ್ ಅಡ್ವೈಸ್. ಫಸ್ಟ್ ಗೇರ್ಗೆ ಹಾಕೊಳ್ಳಿ, ಮೆತ್ತಗೆ ಹೋಗ್ತಾರೆ, ಜಾಸ್ತಿ ಚಚ್ಚಲು ಬೇಡಿ. ನೋಡಿ ವ್ಯೂ ಇಲ್ಲಿಂದ. ಸೊ ಆ ಕೇರಿ ನಾವು ನೋಡಿದ್ದು, ಆಮೇಲೆ ವ್ಯೂ. ನಮ್ಮ ಮೇಲೆ ಹೋಗೋಣ ಬನ್ನಿ. ಸೊ ಈ ಬೆಟ್ಟ ಇನ್ಕ್ಲನೇಷನ್ ತುಂಬ ಇದೆ ರೋಡ್ ಮೇಲೆ ಹೋಗೋದು. ಇಲ್ಲಿ ನೋಡಿ, ಯಾರೋ ಬೈಕರ್ದು ಹಿಂಗೆಲ್ಲ ಮಾಡಿಟ್ಟವ್ರು. ಸರಿ ಇನ್ಕ್ಲೈಂಡ್ ಐತಲ್ಲ ಗುರು. ಇದೊಂದೇನು ಫೋಟೋಜೆನಿಕ್ ಜಾಗ ಥರ ಇದೆ ಇದು. ಇಷ್ಟು ಜಾಗ ಆಲ್ರೆಡಿ ಯಾರೋ ಬಂದು ಇದ್ದವ್ರು ಇಲ್ಲಿ. ಇಲ್ಲಿಂದನೇ ಮೇಲೆ ಇರೋದು ಬೆಟ್ಟಕ್ಕೆ ಹೋಗ್ಬೋದು ನಾವು. ಆ್ಯಕ್ಚುಲಿ ಒಂದು ವ್ಯೂ ಹಾಕ್ಬಾರ, ನಮ್ಮ ಮೇಲಕ್ಕೆ ತೊಗೊಂಡು ಹೋಗ್ಬೋದು ಎಲ್ಲೋ ಗಾಡಿ ಅಂತ. ಸೊ 4 ವೀಲರ್ ಅವ್ರು ನೋಡಿ ಬಂದು ನಿಂತಿದ್ದಾರೆ. ಅದು ಹೆಂಗೆ ಓಡಿಸ್ಕೊಂಬಂದು ಮಾಕಂದು ಹಿಂಗೆ ಐತೆ ಅದು ರೋಡು. ಇಲ್ಲಿ ಯಾರೋ ಚೀಟಿ ತಂದು ನಿಲ್ಸವ್ರೆ. ತುಂಬ ಬೆಳಗ್ಗೆ ಬರಬೇಕಾಗಿತ್ತು, ಏನಪ್ಪ ನೆನ್ನೆ ಮಲ್ಗೋಕ್ಕೆಲ್ಲ ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ಆರಾಮಾಗಿ ಬರೋಣ ಅಂತ ಇವಾಗ ಬಂದಿದ್ದೀನಿ. ಏನು ಗುರು, ಇಡೀ ಬೆಂಗಳೂರೇ ಕಾಣ್ತೈತಲ್ಲ ಇಲ್ಲಿಂದ. ಯಪ್ಪ ದೇವ್ರೇ, ಎಲ್ಲಿ ಗುರು ಇಲ್ಲಿಂದ ನಮ್ಮ ಮನೆಗಿನ ಕಾಣತ್ತಾ? ನೋಡಬೇಕು.
ಇವ್ರು ಯಾಕೆ ಗೊತ್ತಾ ತೊಗೊಂಡೋಗಿಲ್ಲ? ಜಿ ಟಿ ಪ್ರಾಬ್ಲಮ್ ಏನು ಗೊತ್ತಾ, ಕೆಳಗಡೆ ಇಂಜಿನ್ಗೆ ಏನಾದರೂ ಹೊಡೆದ್ಬಿಡುತ್ತೆ ಅಲ್ಲಿ ಕಲ್ಲುಗಳು, ಹೇಳೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ದ ಥಿಂಗ್. ಅಲ್ಲಿ ಯಾವುದೋ ಒಂದು 15 ಗುರು ಇಲ್ಲಿ ತಿರುಗಾಡ್ತಾನೆ ಇದೆ, ಅಲ್ಲಿ ನೋಡಿ ಅಲ್ಲಿ. ಸೊ ಡ್ರೋನ್ ಹೆಂಗೆ ಆರಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಕಡೆ ಎಲ್ಲ ಫುಲ್ ಓಡಾಡ್ತಾ ಇದೆ ಅದು ದೇವಸ್ಥಾನ ಹತ್ರ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಆರಿಸೋಣ ಈ ಡ್ರೋನ್ನ. ಮೇಲೆ ಡ್ರೋನ್ ಶಾಟ್ಸ್ ಎಲ್ಲ ನೋಡಿದ್ರೆ ನೀವು, ಗಾಡಿ ನಾನು ಮೇಲೆ ತೊಗೊಂಡು ಹೋಗಲಿಲ್ಲ. ದರ್ಸ್ ಅ ರೀಸನ್ ಟು ಇಟ್. ಯಾಕಂದರೆ ಕೆಳಗಡೆ ಆಯಿಲ್ ಫಿಲ್ಟರ್ ಇದೆ ನಮ್ಮ TRKದು. ಸೊ ಅಲ್ಲಿ ಅನ್ಈವನ್ ಸರ್ಫೇಸಸ್ ಇರೋದ್ರಿಂದ ಆ ಕಡೆ ತೊಗೊಂಡು ಹೋದರೆ ಏನಾದರೆ ಅಕಸ್ಮಾತಾಗಿ ನಾನು ಕೆಳಗೆ ಇಳಿದ್ಬಿಟ್ಟು ಮೇಲೆ ಎತ್ತುವಾಗ ಕೆಳಗಡೆ ಹೊಡೆದ್ಬಿಟ್ಟು ಅಂದರೆ ಆಯಿಲ್ ಫಿಲ್ಟರ್ಗೆ ಫಜೀತಿ ಆಗಿಬಿಡುತ್ತೆ ಇಲ್ಲೇ ಇದ್ಬಿಟ್ಟು. ಸೊ ಇಟ್ಸ್ ಬೆಟರ್ ನಾನು ಮೇಲೆ ತೊಗೊಂಡು ಹೋಗಲಿಲ್ಲ ಈ ಸಲ. ಬಟ್ ಮೇಲೆ ಹೋಗಿ ಡ್ರೋನ್ ಶಾಟ್ಸ್ ಎಲ್ಲ ನೋಡಿರ್ತೀರ, ಅಲ್ಲಿ ಒಂದು ಮುತ್ತರಾಯ ಸ್ವಾಮಿದು ದೇವಸ್ಥಾನ ಇದೆ. ಸೊ ಅದನ್ನು ಮುಗಿಸಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ. ಫೋಟೋಸ್ಗೋಸ್ಕರ ಯು ವಿಲ್ ಹ್ಯಾವ್ ಟು ಫಾಲೋ ಮೈ ಇನ್ಸ್ಟಾಗ್ರಾಮ್. ಅದು ಇಲ್ಲಿ ಕೆಳಗಡೆ ಬರ್ತಾ ಇರುತ್ತೆ, DJ on Wheels ಕನ್ನಡ ಅಂತ. ಸೊ ಅಲ್ಲಿಗೆ ಹೋಗಿ ಫಾಲೋ ಮಾಡಿ. ಒಳ್ಳೆ ರೀಲ್ಸು ಫೋಟೋಸ್ ಬಂದಿದೆ, ಅಲ್ಲೂ ಒಂದು ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಆಗುತ್ತೆ. ಅಲ್ಲೂ ಒಂದು ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿಂದ ಹೊರಡೋಣ ಬನ್ನಿ. ಸೊ ಹೊರಡೋ ಸಮಯ ಗ್ಲೌಸ್ಗಳು ನಾನು ಹಾಕ್ಕೊಳ್ತಾ ಇಲ್ಲ. ಕೆಳಗಡೆ ಎಲ್ಲ ನಾವು ಒಳ್ಳೆ ಲೊಕೇಶನ್ ಸಿಕ್ಕಿದ್ರೆ ಅಲ್ಲೂ ಫೋಟೋಸ್ ಹೊಡೆಯೋಣ ಅಂತ. ಸೊ ಗ್ಲೌಸ್ ಇನ್ನೂ ಬ್ಯಾಗಲ್ಲಿದೆ. ಬನ್ನಿ ಹೊರಡೋಣ. ಯಾರೋ ಒಬ್ಬರು ಥಾರ್ ತೊಗೊಂಡು ಬಂದಿದ್ರು, ಮೇಲೇ ತೊಗೊಂಡು ಹೋಗ್ಬಿಟ್ರು. ಸೊ ಆಫ್ ರೋಡಿಂಗ್ ಕೇಪಬಿಲಿಟೀಸ್ ಕರೆಕ್ಟಾಗಿದ್ದಾಗ ಯಾವುದೇ ಒಂದು ಗಾಡಿಗೆ ಏನು ಭಯ ಇರಲ್ಲ. ಓ ಲವ್ಲಿ ನೋಡಿ, ಇಲ್ಲಿ ವ್ಯೂ ಇದು. ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ ನನಗೆ, ಸಕ್ಕತ್ತಾಗಿದೆ. ಇಮ್ಯಾಜಿನ್ ಇಲ್ಲಿ ಈ ಥರ ಒಂದು ಸಿಮೆಂಟ್ ರೋಡ್ ಹಾಕಿಲ್ಲ ಅಂದರೆ, ಬೆರಿ ಕಂಪ್ಲೀಟ್ ಈ ಥರ ಮಣ್ಕಲ್ ರೋಡ್ ಇಟ್ಬಿಟ್ರೆ, ಮಳೆ ಬಂದು ಹೋಗಿದ್ರೆ ಇಮ್ಯಾಜಿನ್ ಮಾಡಿ ಯಾವನ್ ಬರ್ತಾನೆ ಇಷ್ಟು ಮೇಲೆ. ಇಲ್ಲಿ ಬರೋಕ್ಕೆ ಆಗಲ್ಲ ಇಲ್ಲೆಲ್ಲ ಹಿಂಗೆ. ಈ ಥರ ಇದ್ದರೆ ಓಕೆ. ಅದು ನೋಡಿದ್ರೆ ಅದು ಹೆಂಗೆ ಸ್ಟಿಪ್ ಇತ್ತು ಅಂತ. ಇವಾಗ ಇಲ್ಲಿ ಇನ್ನೊಂದಿದೆ ನೋಡಿ, ಫಸ್ಟ್ ನಾನು ತೊಗೊಂಡಿದ್ದಾಗ ಬೇಜನ್ ಸ್ಟಿಪ್ ಗುರು, ಬಾಬಾ. ಅದಲ್ಲದೆ ಸ್ವಲ್ಪ ಜಲ್ಲಿ ಕಲ್ಗಳು, ಸಿಮೆಂಟ್ ಮಿಕ್ಸ್ ಎಲ್ಲ ಇದೆಲ್ಲ, ಜೋರಿಗೆಲ್ಲ ಓಡಿಸ್ಬೇಡಿ. ಜಾರ್ಬಿಟ್ಟು ಸೀದಾ ಕೆಳಗಡೆನೇ ಹೋಗ್ಬಿಡ್ತೀರ ಅಷ್ಟೇ. ಇಲ್ಲೆಲ್ಲ MotoGP ಸ್ಟೈಲು ಹೀರೋ ಆಗ್ತೀನಿ ನಾನು ಅಂತೆಲ್ಲ ಮಾಡಿದ್ರೆ
ಅಷ್ಟೇ. ಮುತ್ತುರಾಯ ಸ್ವಾಮಿ ದೇವಸ್ಥಾನ ಬೆಟ್ಟ, ಮುತ್ತುರಾಯ ಸ್ವಾಮಿ ಬೆಟ್ಟ, ಈ ಬೆಟ್ಟಹಳ್ಳಿ ಕವಲ್ ಊರಲ್ಲಿ ಬರೋದದು. ಸೊ ಈ ವ್ಲಾಗ್ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹಲವಾರು ವ್ಲಾಗ್ಸ್ನ ನಾವು ತೊಗೊಂಬರ್ತೀವಿ. ನಾಟ್ ಓನ್ಲಿ ಟ್ರಾವೆಲ್ ಬಟ್ ಎನಿಥಿಂಗ್ ರಿಲೇಟೆಡ್ ಟು ಮೋಟರ್ ಸೈಕಲ್ಸ್, ಆಟೋಮೊಬೈಲ್, 4 ವೀಲರ್ಸ್, ಮೋಟೋ ವ್ಲಾಗ್ಸ್. ಏನು ಗುರು, ಆಟೋಮೊಬೈಲ್ ಇದ್ಬಿಟ್ರೆ ಸಾಕು, ಅದು ನಮ್ಮ ಚಾನಲಲ್ಲಿ ಇರಬೇಕು ಅಷ್ಟೇ ಆಸೆ ನನಗೆ, ಬೇರೆ ಏನಿಲ್ಲ. ಇನ್ನೊಂದು ವ್ಲಾಗಲ್ಲಿ ವಾಪಸ್ ಸಿಗೋಣ. ಟೇಕ್ ಕೇರ್, ಬಾಯ್.